ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗಲ್ಲಿ ವರ್ಷಕ್ಕೆ 243ರಿಂದ 248 ಥರ ಮಾರ್ಕೆಟ್ ಬೆಲೆ ಏರುಪೇರು ಆಗ್ತಾ ಇರುತ್ತೆ. ಅದೇ ಮಾರ್ಕೆಟ್ ಮೂವ್ ಆಗ್ತಾ ಇರುತ್ತೆ ಅಂತಾರೆ. ಬಟ್ ಎಲ್ಲರೂ ಹೇಳೋದು ಬರೀ ಮೂರೇ. ಅದೇನಪ್ಪ ಅಂದರೆ ಅಪ್ಪು, ಡೌನು, ಸೈಡ್ ವೇಸ್ ಅಂತ ಬರೀ ಮೂರೇ ಹೇಳ್ತಾರೆ. ಈ ಮೂರೇ ಸಾಕಾ? ದಿನ ಟ್ರೇಡ್ ಮಾಡೋಕ್ಕೆ ಈ ಮೂರೇ ಸಾಕು? ಟ್ರೇಡಿಂಗಲ್ಲಿ ದುಡ್ಡು ತಗೊಳ್ಳೋದಕ್ಕೆ ಈ ಮೂರೇ ಸಾಕು ಅಂದರೆ ತುಂಬ ಈಸಿ ಅಲ್ವಾ? ಯಾಕೆ ಈಸಿ ಇಲ್ಲ ಅಂದರೆ ಈ ಅಪ್ಪು ಡೌನು ಮಾರ್ಕೆಟಲ್ಲಿ ಬರೀ ಸೈಡ್ ವೇಸ್ ಒಂದೇ ಇಲ್ಲ, 100 ಅವತಾರ ಇದೆ, 100 ಆಕಾರ ತಾಳುತ್ತೆ ಮಾರ್ಕೆಟು. ನಾನಾ ಥರ ಗ್ಯಾಪ್ ಅಪ್ಸು, ಗ್ಯಾಪ್ ಡೌನ್ಸು, ಪ್ರೈಸ್ ಸ್ಪೈಕ್ಸು, ಮತ್ತು ಅದೇನೋ ಶಾರ್ಪ್ ಮೂವ್ ಅಂತಾರೆ, ಶಾರ್ಪ್ ಮೂವ್, ಇದೆಲ್ಲ ಸೈಡ್ ವೇಸ್ ಜೊತೆಯಲ್ಲಿ. ಸೊ ಈ ಆಕಾರಗಳೇ ಮೈಂಡ್ನ ದಿನ ಡಿಸ್ಟರ್ಬ್ ಮಾಡ್ತಾನೆ ಇರುತ್ತೆ. ಯಾಕೆ ಅಂದರೆ ಈ ಥರ ಮಾರ್ಕೆಟ್ ಮೂವ್ಸ್ ಒಂದೇ ದಿನದಲ್ಲಿ ನಡೆಯಲ್ಲ, ಚೆಲ್ಲಾಪಲ್ಲಿಯಾಗಿ ಹಂಚ್ಕೊಂಡ್ಬಿಟ್ಟಿದೆ. ಅಂದರೆ ಅರ್ಥ ಆಗಿಲ್ಲ ಅಲ್ಲ? ಚೆಲ್ಲಾಪಲ್ಲಿ ಅಂದರೆ 100 ಥರ ಹಂಚ್ಕೊಂಡ್ಬಿಟ್ಟಿದೆ. ಅದೇನಪ್ಪ 100 ಅಂದರೆ ಎಕ್ಸಾಂಪಲ್ಗೆ ಕಂಟಿನ್ಯೂಸ್ ಅಪ್ ಟ್ರೆಂಡು, ಕಂಟಿನ್ಯೂಸ್ ಡೌನ್ ಟ್ರೆಂಡ್, ಅದರೊಳಗೊಂದು ಕಂಟಿನ್ಯೂಸ್ ಅಪ್ ಆ್ಯಂಡ್ ಡೌನು, ಅಪ್ಪು, ಮತ್ತು ಡೌನ್ ಆ್ಯಂಡ್ ಅಪ್ಪು, ಡೌನ್ ಆ್ಯಂಡ್ ಅಪ್. ಇದರೊಳಗಡೆ ಸುಮ್ಮನೆ ನಂಬರ್ ಆಫ್ ಟೈಮ್ ಫ್ರೇಮ್ಸ್ ಯೂಸ್ ಮಾಡ್ತಾರೆ ಎಲ್ಲ ಟ್ರೇಡಿಂಗ್ಗೆ. ಬಟ್ ಅದು ಯೂಸ್ ಮಾಡೋವಾಗ ಪರ್ಸೆಂಟೇಜ್ ನೋಡಿ, ದಿನ ಒಂದು 0.5%, 1%, 2%, 3%, 5%, 10%. ಇದೇ ಆಪ್ಷನ್ಸಲ್ಲಿ ನೋಡಿದ್ರೆ ಒಂದೊಂದ್ಸತಿ 300% ಬಂದ್ಬಿಡುತ್ತೆ. ಇದೇ ನೋಡಿ ಒಂದು ಮೂಲ ಎಲ್ಲರನ್ನೂ ಮಾರ್ಕೆಟ್ಗೆ ಕರ್ಕೊಂಬರೋದಕ್ಕೆ, ಅಂದರೆ ಟ್ರೇಡರ್ ಮಾಡೋದಕ್ಕೆ. ಈ ಅಪ್ ಆ್ಯಂಡ್ ಡೌನ್ ಮಾರ್ಕೆಟಲ್ಲಿ ಇನ್ ಬಿಟ್ವೀನ್ ಗ್ಯಾಪ್ ಅಪ್ಪು, ಗ್ಯಾಪ್ ಡೌನು, ಶಾರ್ಪ್ ಮೂವ್, ಪ್ರೈಸ್ ಸ್ಪೈಕ್ಸು, ಸೈಡ್ ವೇಸು, ಯೂ ಟರ್ನ್ ಅಂದರೆ ತಿರುಗಿಬಿಡುತ್ತೆ. ಮಾರ್ಕೆಟ್ ಮೇಲೆ ಹೋಗ್ತಾ ಇದ್ದಂಗೆ ಹಂಗೆ ಕೆಳಗಡೆ ತಿರುಗೋದು, ಮತ್ತು ಕೆಳಗೆ ಬರ್ತಾ ಇದ್ದಂಗೆ ಮೇಲ್ಗಡೆ ತಿರುಗೋದು. ಇದು ಎಲ್ಲ ಅವತಾರಗಳು ಒಂದಿನದಲ್ಲಿ ನಡೆಯಲ್ಲ. ಇದು ನಿಮ್ಮನ್ನು ಅಪ್ ಟ್ರೆಂಡು, ಡೌನ್ ಟ್ರೆಂಡು ಅಂತ ಫೀಲ್ ಮಾಡಿಸಲ್ಲ. ಬಟ್ ಅದೇ ಅಪ್ ಟ್ರೆಂಡು, ಅದೇ ಡೌನ್ ಟ್ರೆಂಡು, ಇನ್ ಬಿಟ್ವೀನ್ ಇರೋದೇ ಅವತಾರಗಳು. ಈ ಅದ್ರ ಮಧ್ಯೆ ಗ್ಯಾಪ್ಸ್ ಅಂತ ಹೇಳ್ತಾರಲ್ಲ, ಗ್ಯಾಪ್ ಅಪ್ಪು, ಗ್ಯಾಪ್ ಡೌನು, ಅದರಲ್ಲಿ ಎಷ್ಟಿದೆ? ಒಂದ್ಸತಿ ಗ್ಯಾಪ್ ಅಪ್ ಆಗಿ ಫುಲ್ ಡೇ ಸೈಡ್ ವೇಸ್ ಆಗಿಬಿಡುತ್ತೆ. ಆ ರಿಯಲ್ ಟೈಮ್ ಮಾರ್ಕೆಟಲ್ಲಿ ಗ್ಯಾಪ್ ಅಪ್ಪು, ಗ್ಯಾಪ್ ಡೌನು, ಅದರಲ್ಲಿ ಚಿಕ್ಕದಾಗಿ ಗ್ಯಾಪ್ ಅಪ್ಪು, ಚಿಕ್ಕದಾಗಿ ಗ್ಯಾಪ್ ಡೌನು, ದೊಡ್ಡದಾಗಿ ಗ್ಯಾಪ್ ಅಪ್ಪು, ದೊಡ್ಡದಾಗಿ ಗ್ಯಾಪ್ ಡೌನ್. ಗ್ಯಾಪ್ ಅಪ್ ಆದ ತಕ್ಷಣ ಶಾರ್ಪಾಗಿ ಪ್ರೈಸ್ ಡೌನು, ಆ ಗ್ಯಾಪ್ ಅಪ್ಪು ಫಾಲ್ಸ್ ಪ್ರೈಸ್ ಸ್ಪೈಕ್ ಅಂತಾರೆ. ಅಷ್ಟೇ ಅಲ್ಲ, ಈ ಸಣ್ಣದಾಗಲಿ ದೊಡ್ಡದಾಗಲಿ ಗ್ಯಾಪ್ ಅಪ್ಪು ಮತ್ತೆ ಹಂಗೇ ಹಿಂತಿರುಗೋದು, ಅಂದರೆ ಯೂ ಟರ್ನ್ ಅಂತಾರೆ. ಮತ್ತೆ ಗ್ಯಾಪ್ ಡೌನಲ್ಲಿ ಹಂಗೇ ಹಿಂತಿರುಗೋದು. ಇವತ್ತು ಗ್ಯಾಪ್ ಅಪ್ ಆದರೆ ನಾಳೆ ಗ್ಯಾಪ್ ಡೌನು, ನಾಳೆ ಗ್ಯಾಪ್ ಡೌನ್ ಆದರೆ ನಾಡೋದು ಗ್ಯಾಪ್ ಅಪ್ಪು. ಅಂದರೆ ದಿನ ಬಿಟ್ಟು ದಿನ ಗ್ಯಾಪ್ ಅಪ್ಪು, ಗ್ಯಾಪ್ ಡೌನ್ ಇದಾಗ್ತಾನೆ ಇರುತ್ತೆ. ಇದು ಬಿಟ್ಟು ಒಂದು ಗ್ಯಾಪು, ನಾಳೆನೂ ಗ್ಯಾಪ್ ಅಪ್ಪು, ನಾಡದ್ದು ಗ್ಯಾಪ್ ಅಪ್ಪು, ದಿನ ಗ್ಯಾಪ್ ಅಪ್ಪು. ಅದೇ ಥರ ಒಂದು ಗ್ಯಾಪ್ ಡೌನು, ಮತ್ತೆ ನೆಕ್ಸ್ಟ್ ಡೇ ಗ್ಯಾಪ್ ಡೌನು, ನೆಕ್ಸ್ಟ್ ಡೇ ಗ್ಯಾಪ್ ಡೌನು, ಗ್ಯಾಪ್ ಡೌನ್ ಗ್ಯಾಪ್ ಡೌನ್ ಗ್ಯಾಪ್ ಡೌನ್ ಅಂತ ಆಗ್ತಾನೆ ಇರುತ್ತೆ. ಈ ಥರ ಸುಮಾರು ಗ್ಯಾಪ್ಸು. ಗ್ಯಾಪ್ ಬಗ್ಗೆ ಒಂದು ಹೇಳ್ತೀನಿ. ಎಲ್ಲ ಗ್ಯಾಪ್ಗಳು ಒಂದೇ ದಿನ ಆಗುತ್ತಾ? ಇಲ್ಲ, ವರ್ಷ ಪೂರ್ತಿ ಚೆಲ್ಲಾಪಲ್ಲಿಯಾಗಿ ಹಂಚ್ಕೊಂಡ್ಬಿಟ್ಟಿದೆ. ಇದು ಕ್ಯಾಂಡಲ್ ಸ್ಟಿಕ್ ಗ್ಯಾಪ್ ಅಲ್ಲ, ಮಾರ್ಕೆಟ್ ಪ್ರೈಸ್ ಗ್ಯಾಪ್ಸು. ಕ್ಯಾಂಡಲ್ಗಳು ಬಂದು ಬೊಂಬೆ, ಇದು ಬಂದು ಪ್ರೈಸ್ ಅಲ್ಲ, ಅದು ಬೊಂಬೆ. ಈ ಥರ ಮಾರ್ಕೆಟ್ ಗ್ಯಾಪ್ಸು ಆ್ಯಕ್ಚುಲಿ ಎಫರ್ಟ್ಲೆಸ್ ಪ್ರಾಫಿಟ್ಸು. ಅದು ಯಾರಿಗೆಪ್ಪ ಅಂದರೆ ಎಲ್ಲರಿಗೂ ಅಲ್ಲ, ಇಂಟ್ರಾ ವೀಕ್ ಟ್ರೇಡರ್ಗೆ ಎಫರ್ಟ್ಲೆಸ್ ಪ್ರಾಫಿಟ್ಸ್. ಆ ಥರ ಗ್ಯಾಪ್ ಆದಮೇಲೆ ಅಲ್ಲೋಗಿ ಎಂಟ್ರಿ ತಗೊಂಡು ಈ ಗ್ಯಾಪ್ನ ಫಿಲ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಮುಂಚೆನೇ ಎಂಟ್ರಿ ತಗೋಬೇಕು. ಅದಕ್ಕೆ ಮುಂಚೆನೇ ಎಂಟ್ರಿ ತಗೊಳ್ಳೋರ ಹೆಸರೇ ಇಂಟ್ರಾ ವೀಕ್ ಟ್ರೇಡರ್. ಗ್ಯಾಪು ಗ್ಯಾಪು ಗ್ಯಾಪು, ಇಷ್ಟೊಂದು ಗ್ಯಾಪ. ಬರೀ ನಮ್ಮ ಡೈನಮಿಕ್ ಮೆಂಬರ್ಸ್ಗೆ ಗೊತ್ತಿರೋಂಥ ಒಂದು ಸೀಕ್ರೆಟ್ ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಅದೇನು ಮಾಡುತ್ತೆ ಅಂದರೆ 60ರಿಂದ 70% ಮಂಡೇಲಿರೋ ಗೊಂದಲನ ಬಿಡಿಸ್ಬಿಟ್ಟು ಮಂಡೇ ಬಿಸಿ ಕಡಿಮೆ ಮಾಡುತ್ತೆ. ಲಾಸ್ಟಲ್ಲಿ ಕೊಡ್ತೀನಿ, ಓಕೆ? ಅಂದರೆ ಆ F&O ಟ್ರೇಡಿಂಗ್ಗೆ ಡೈನಮಿಕ್ ಲೈವ್ ನಿಮ್ಮ ಜೊತೆ ಇದ್ರೆ ಸಾಕು, ಇನ್ನೇನು ಬೇಕು? ಇಷ್ಟೇನಾ? ಇನ್ನೂ ಬೆಲೆಗಳ ಅಡ್ಡ ದುಡ್ಡು ಇನ್ನೂ ಇದೆ. ಅದೇ ಯಾರೋ ಹೇಳ್ತಾರಲ್ಲ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರು ಅಂದಂಗೆ. ಆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರು ಅಂದಂಗೆ ಇರೋದೇ ಈ ಸೈಡ್ ವೇಸ್. ಆ ಸೈಡ್ ವೇಸ್ ಎಲ್ಲರಿಗೂ ಗೊತ್ತಾಗೋದು ಟ್ರೈನ್ ಹೋದ್ಮೇಲೆ ಟಿಕೆಟ್ ನೋಡೋದಂಗೆ. ಸೈಡ್ ವೇಸಲ್ಲಿ ಒಂದು 28 ಇದೆಯಲ್ಲ ಸಮಯ. ಒಂದೊಂದು ಸೈಡ್ ವೇಸ್ ಒಂದು ವಾರ, ಸೈಡ್ ವೇಸು ವೀಕ್ ಫುಲ್ಲು, ಸೈಡ್ ವೇಸು 1 ಮಂತ್ವರೆಗೂ ಸೈಡ್ ವೇಸ್ ಇರುತ್ತೆ ಎಷ್ಟೋ ಸತಿ. ಯಾಕೆ? ಎಷ್ಟೋ ತಿಂಗಳು ಸೈಡ್ ವೇಸ್ ಇದ್ದಿದ್ದು ಇದೆ. ಯಾವಾಗ ಬರುತ್ತೆ ಗೊತ್ತಿಲ್ಲ. ಒಂದಿನ ಸೈಡ್ ವೇಸು, 3 ದಿನ ಸೈಡ್ ವೇಸ್, ಸ್ವಲ್ಪ ಗಂಟೆಗಳು ಅಂದರೆ ಸ್ವಲ್ಪ ಅವರ್ಸ್ ಸೈಡ್ ವೇಸು, ಸ್ವಲ್ಪ ನಿಮಿಷಗಳು ಸೈಡ್ ವೇಸು. ಈ ಗ್ಯಾಪ್ ಸೈಡ್ ವೇಸಲ್ಲಿ ಬಿಡ್ತಾ? ಸೈಡ್ ವೇಸಲ್ಲೂ ಗ್ಯಾಪ್ ಅಪ್, ಸೈಡ್ ವೇಸಲ್ಲೂ ಸ್ಪೈಕ್, ಆ ಸೈಡ್ ವೇಸಲ್ಲೂ ಶಾರ್ಪ್ ಮೂವ್, ಮತ್ತೆ ಸೈಡ್ ವೇಸಲ್ಲಿ ಒಂದು ಅಪ್ ಅಂಡ್ ಡೌನ್, ಸೈಡ್ ವೇಸಲ್ಲೂ ಫಾಲ್ಸ್ ಪ್ರೈಸ್ ಬ್ರೇಕ್ಔಟ್, ಮತ್ತೆ ಫಾಲ್ಸ್ ಸೈಡ್ ವೇಸ್. ಈ ಥರ ಲಿಸ್ಟ್ ಹೇಳೋಕ್ಕೋದ್ರೆ ಉದ್ದಕ್ಕೆ ಹೋಗ್ತಾನೆ ಇರುತ್ತೆ. ಈ ಥರ 100 ಅವತಾರಗಳು ಮಾರ್ಕೆಟಲ್ಲಿ ಇಲ್ಲ ಅಂದರೆ ಮಾರ್ಕೆಟ್ ಡೆಡ್, ಅಂದರೆ
ಏನು ಪ್ರಯೋಜನ ಇಲ್ಲ, ನಾವು ಬಂದು ಟ್ರೇಡ್ ಮಾಡೋಕ್ಕೂ ಆಗಲ್ಲ. ನಾವು ಇವತ್ತು ಆ ಟ್ರೇಡಿಂಗ್ ಬಗ್ಗೆ ಮಾತಾಡ್ತಾನೆ ಇರಲಿಲ್ಲ. ಮಾರ್ಕೆಟ್ ಅಂದರೆ ಯಾವ ಮಾರ್ಕೆಟ್ ಅಪ್ಪ ಅಂತ ಕೇಳೋ ಪರಿಸ್ಥಿತಿಲಿ ಇರ್ತಿತ್ತು. ಪ್ರಪಂಚನೇ ಸೈಡ್ ವೇಸ್ ಮುಗಿದ ಮೇಲೆ ಟಿಕೆಟ್ ತಗೊಳ್ತಾ ಇದೆ ಸೈಡ್ ವೇಸ್ಗೆ ಅಂದರೆ ನೀನೇನಪ್ಪ ಮಾಡ್ತೀಯ ಅಂತ. ಅಯ್ಯೋ ನಾನೇನು ಮಾಡಲ್ಲ, ನಮ್ಮ ಡೈನಮಿಕ್ ಲೈವು ಟ್ರೈನ್ ಬರೋಕ್ಕೆ ಮುಂಚೆನೇ ಟಿಕೆಟ್ ತೊಗೊಳಕ್ಕೆ ಹೇಳುತ್ತಂತೆ. ಅದು ಹೆಂಗೆ ಅಂದರೆ ರಿಯಲ್ ಟೈಮ್ ಮಾರ್ಕೆಟಲ್ಲಿ ಇನ್ನೇನಪ್ಪ ಇನ್ನೊಂದು ಗಂಟೆ ಟೈಮಲ್ಲಿ ಸೈಡ್ ವೇಸ್ ಬರ್ತಾ ಇದೆ ಅಂದರೆ ಸೈಡ್ ವೇಸ್ ನಿಯರಿಂಗ್ ಸೈನ್ ಅಂತ ತೋರಿಸುತ್ತೆ. ಮತ್ತು ಸೈಡ್ ವೇಸು ಇಲ್ಲ ಇದು ಯಾಕೋ ಏನೋ ಮ್ಯಾನಿಪುಲೇಟ್ ಮಾಡ್ತಾರೆ ಅಂದರೆ ಸೈಡ್ ವೇಸ್ ಅವೇ ಅಂತ ತೋರಿಸ್ಬಿಡುತ್ತೆ. ಸ್ವಲ್ಪ ಆರಾಮಾಗಿರ್ಬೋದು. ಆಮೇಲೆ ಎಗೈನ್ ಸೈಡ್ ವೇಸ್ ಸ್ಟಾರ್ಟ್ ಆಗುತ್ತೆ ಅಂದರೆ ಸೈಡ್ ವೇಸ್ ಸ್ಟಾರ್ಟ್ ಸೈನ್ ಅಂತ ತೋರಿಸುತ್ತೆ. ಸ್ಟಾರ್ಟ್ ಆದಮೇಲೆ ಸೈಡ್ ವೇಸಲ್ಲೇ ಇದೆಯಾ ಮಾರ್ಕೆಟು, ಮಾರ್ಕೆಟ್ ಜೊತೆಲೇ ಸೈಡ್ ವೇಸ್ ಇದೆ ಅಂತ ಸೈಡ್ ವೇಸ್ ನೋವು ಅಂತ ತೋರಿಸುತ್ತೆ. ಇಲ್ಲಿ ನೋಡಿ, ಮತ್ತೆ ಸೈಡ್ ವೇಸ್ ಎಂಡ್ ಆಗ್ತಾ ಇದೆ, ಕೊನೆ ಆಗ್ತಾ ಇದೆ ಅಂದರೆ ಸೈಡ್ ವೇಸ್ ಎಂಡ್ ತೋರಿಸುತ್ತೆ. ಇದು ಡೈನಮಿಕ್ ಲೈವ್, ನಾನಲ್ಲಪ್ಪ. ಇದರಲ್ಲಿ ಯಾವುದು ಸ್ಟ್ರಾಟಜಿ ಇಲ್ಲ, ಟೆಕ್ನಿಕಲ್ ಇಲ್ಲ, ಎಲ್ಲ ಬಂದು ಡೈನಮಿಕ್ ಲೈವ್ ಟೇಕ್ ಕೇರ್ ಮಾಡಿಬಿಡುತ್ತೆ. ಎಲ್ಲ ಥರದ ಇನ್ಫಾರ್ಮೇಷನ್ ನಮಗೆ ಕೊಡ್ತಾ ಇರುತ್ತೆ. ರಿಯಲ್ ಟೈಮ್ ಮಾರ್ಕೆಟಲ್ಲಿ F&O ಟ್ರೇಡ್ ಮಾಡೋದು, ಅದ್ರ ಜೊತೆ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪ್. ಮಾರ್ಕೆಟಲ್ಲಿ ಮಂಡೆ ಬಿಸಿ ಆಗೋದು ಇಷ್ಟೇನಪ್ಪ ಅಂದರೆ ಇಲ್ಲ, ಇನ್ನೊಂದಷ್ಟು ಊರು ಉಸಾಬರಿಗಳಿದೆ. ಯಾವುದಪ್ಪ ಊರು ಉಸಾಬರಿ ಅಂದರೆ ಎಕನಾಮಿಕ್ ಅನೌನ್ಸ್ಮೆಂಟ್ ಅಂತೆ, ಕಾರ್ಪೊರೇಟ್ ಅನೌನ್ಸ್ಮೆಂಟ್ ಅಂತೆ, ಪೊಲಿಟಿಕಲ್ ಅನ್ಸರ್ಟಿನಿಟಿ ಅಂತೆ, ನ್ಯಾಚುರಲ್ ಕೆಲಾಮಿಟೀಸ್ ಅಂತೆ, FIIs ಅಂತೆ, DIs ಅಂತೆ, ಎಲೆಕ್ಷನ್ ರಿಸಲ್ಟಲ್ಲಿ ಮಾರ್ಕೆಟ್ ಅವತಾರಗಳಂತೆ, ವಾರ ಆದರೆ ಮಾರ್ಕೆಟಲ್ಲಿ ಬಾಂಬ್ ಬಿತ್ತಂತೆ, ಇನ್ಫ್ಲೇಷನ್ ಅಂತೆ, ಇಂಟ್ರೆಸ್ಟ್ ರೇಟ್ಸ್ ಅಂತೆ, ಗ್ಲೋಬಲ್ ಮಾರ್ಕೆಟ್ಸ್ ಅಂತೆ, ಪ್ರಪಂಚದ ಮಾರ್ಕೆಟ್, ಕ್ರೂಡ್ ಆಯಿಲ್ ಬಂದು ಎಫೆಕ್ಟ್ ಮಾಡ್ತಂತೆ, ಟೆರರ್ ಅಟ್ಯಾಕ್ ಮಾಡಿದ್ರಂತೆ, ಡಿಮ್ಯಾಂಡು ಮತ್ತು ಸಪ್ಲೈ ಅಂತ, ಕೊನೆಗೆ ಕರೆನ್ಸಿ ಎಫೆಕ್ಟ್ ಅಂತೆ. ಇಲ್ಲಿ ಯಾವ ಟೆಕ್ನಿಕಲ್ ಸ್ಟ್ರಾಟಜಿ ಕೆಲಸ ಮಾಡುತ್ತೆ? ಒಂದೆರಡು ಲೈನ್ ಸ್ಟೋರಿ ಹೇಳೋಣ. ಒಂದು 100 ಜನ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗಲ್ಲಿದ್ದಾರೆ ಅಂತ ಅನ್ಕೊಂಡ್ಬಿಡೋಣ. ಈ 100 ಜನಕ್ಕೂ ಪ್ರಾಫಿಟ್ ಬಂದ್ಬಿಡ್ತು. ಯೋಚನೆ ಮಾಡಿ, 100 ಜನಕ್ಕೂ ಪ್ರಾಫಿಟ್ ಬಂದ್ಬಿಡ್ತು ಅಂದರೆ ಎಲ್ಲಿಂದ ಬಂತು ಆ ಪ್ರಾಫಿಟ್? ಎಲ್ಲಿಂದ ಬಂತು? 100 ಜನಕ್ಕೂ ಬಂದಿದ್ದು ಎಲ್ಲಿಂದ ಬಂತು? ಅದೇ ನ್ಯಾಚುರಲ್ ಕಲಾಮಿಟೀಸ್ ಅಂದ್ರಲ್ಲ, ಉಸಾಬರಿ, ಊರು ಉಸಾಬರಿ. ಇಲ್ಲಿ ಆ ಕಲಾಮಿಟಿಲಿ ಸುನಾಮಿಯಿಂದ ಹಾಗೇ ಹಾರ್ಕೊಂಡು ಬಂದು ಆ ಉಪ್ಪು ನೀರೆಲ್ಲ ಪೌಡ್ರ್ ಆಗಿ ಹಂಗೆ ಬಂದು ಮಾರ್ಕೆಟ್ ಒಳಗಡೆ ತೂರ್ಕೊಂಡು ಅದು ಪ್ರಾಫಿಟ್ ಆಗಿ ದುಡ್ಡಾಗಿ ನಿಮ್ಗೆ ಕನ್ವರ್ಟ್ ಆಗಿ ನಿಮ್ಗೆ ಬಂದ್ಬಿಡ್ತಾ. ಅದೇ ನ್ಯೂಸಲ್ಲಿ ಅನೌನ್ಸ್ ಮಾಡಿದ ಸ್ಪೀಕರಿಂದ ಹಂಗೇ ಸೌಂಡು, ಆ ಶಬ್ದ ಹಂಗೇ ಬಂದು ಮಾರ್ಕೆಟ್ ಒಳಗಡೆ ತೂರ್ಕೊಂಡು ಅದನ್ನು ದುಡ್ಡಾಗಿ ಪ್ರಾಫಿಟ್ ಆಗಿ ಮಾಡಿಬಿಟ್ಟು ಕನ್ವರ್ಟ್ ಮಾಡಿಕೊಂಡು ನಮ್ಮ ಟ್ರೇಡಿಂಗಲ್ಲಿ ಪ್ರಾಫಿಟ್ ಆದ 100 ಜನಕ್ಕೂ ಬಂದ್ಬಿಡ್ತಾ. 100 ಜನಕ್ಕೂ ಪ್ರಾಫಿಟ್ ಬಂತ. 100 ಜನನೂ ಪ್ರಾಫಿಟ್ ಮಾಡಿಬಿಟ್ರೆ ಮಾರ್ಕೆಟ್ ಕ್ಲೋಸ್ ಆಗಿಬಿಡ್ತೀವಿ. ಬಟ್ ಎಲ್ಲರೂ ಒದ್ದಾಡೋದು ಇದಕ್ಕೆ ಹೆಚ್ಚಿಗೆ ಬುದ್ಧಿ ಇರಬೇಕು ಅಂತಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕೆ. ಎಲ್ಲರಿಗೂ ಅರ್ಥ ಆಯಿತು. ಸೊ ಇವತ್ತೊಂದು ಪ್ಲ್ಯಾನ್ ಮಾಡಿಕೊಂಡು ನಾಳೆ ಬೆಳಗ್ಗೆ ಮಾರ್ಕೆಟ್ಗೆ ಹೋದಾಗ ಮಾರ್ಕೆಟು ನಿಮ್ಮ ಅಪೇಕ್ಷೆ ಅಂತ ಇರುತ್ತಾ, ಅದ್ರ ಮುಖ ಬೇರೆ ಚೇಂಜ್ ಆಗಿರುತ್ತೆ. ಏನಾಗುತ್ತೆ ನೆಕ್ಸ್ಟು? ಯಾವಾಗ ನಿಮಗೆ ಒಂದಿನದ ಹಿಂದೆನೋ, ಒಂದು ದಿನದ ಮುಂಚೆನೇ, ಇಲ್ಲ ಮಾರ್ಕೆಟ್ ಓಪನ್ ಆದಮೇಲೂ ಕ್ಲಾರಿಟಿ ಇಲ್ವೋ, ಮಾರ್ಕೆಟ್ ಓಪನ್ ಆಗೋಕ್ಕೆ ಮುಂಚೆ ಮತ್ತು ಮಾರ್ಕೆಟ್ ಓಪನ್ ಆಗಿ ಮಾರ್ಕೆಟ್ ಕ್ಲೋಸ್ ಆಗೋವರೆಗೂ ನಿಮಗೆ ಕ್ಲಾರಿಟಿ ಇಲ್ಲ ಅಂದರೆ ಅದು ಟೈಮ್ ವೇಸ್ಟ್. ಟೈಮ್ ವೇಸ್ಟ್ ಆದರೆ ಲೈಫ್ ವೇಸ್ಟ್. ಸೊ ತಲೆ ಬಿಸಿ ಆಗದೆ ನೀವು ಇಂಟ್ರಾಡೇ ಮತ್ತು ಇಂಟ್ರಾ ವೀಕ್ ಮಾರ್ಕೆಟಲ್ಲಿ F&O ಟ್ರೇಡ್ ಮಾಡೋದಕ್ಕೆ ಡೈನಾಮಿಕ್ ಸೂಪರ್ ಪವರ್ ಟ್ರೇಡಿಂಗ್, ಅದ್ರ ಜೊತೆಗೆ ಡೈನಾಮಿಕ್ ಲೈವ್ ನಿಮ್ಮ ಹತ್ರ ಇದ್ದರೆ ಮಾರ್ಕೆಟ್ ಓಪನ್ ಆಗೋಕ್ಕೆ ಮುಂಚೆ, ಮಾರ್ಕೆಟ್ ಓಪನ್ ಆದಮೇಲೆ, ಮಾರ್ಕೆಟ್ ಕ್ಲೋಸ್ ಆಗೋವರೆಗೂ ಕೂಲಾಗಿರುತ್ತೆ. ರಿಯಲ್ ಟೈಮ್ ಮಾರ್ಕೆಟಲ್ಲಿ ಡೈನಮಿಕ್ ಲೈವ್ ಹೆಂಗಪ್ಪ ಇನ್ಫಾರ್ಮ್ ಮಾಡುತ್ತೆ, ಅದು ಹೆಂಗಪ್ಪ ಕೂಲಾಗಿಡುತ್ತೆ ಅಂದರೆ, ಒಂದು ಎಕ್ಸಾಂಪಲ್ ಬೈ ಸೆಲ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಒಂದು ಬೈ ಮಾಡೋಕ್ಕೆ ಮುಂಚೆನೇ, ಒಂದು ಸ್ವಲ್ಪ ಹೊತ್ತು ಮುಂಚೆ, ಇಲ್ಲ ಒಂದು 1 ಅವರ್ ಮುಂಚೆ, ಅರ್ಧ ಗಂಟೆ ಮುಂಚೆನೇ ನಿಮಗೆ ಗೆಟ್ ರೆಡಿ ಫಾರ್ ಯುವರ್ ಎಂಟ್ರಿ, ಟ್ರೇಡ್ ಎಂಟ್ರಿ ಅಂತ ಹೇಳುತ್ತೆ. ಮುಂಚೆನೇ ಪ್ರಿಪೇರ್ ಮಾಡಿಬಿಡುತ್ತೆ. ನೀವು ಎಂಟ್ರಿ ಆಗೋ ಅಯ್ಯೋ ಏನೋ ಬಂತು ಎಂಟ್ರಿ ಆಗಬೇಕು ಅನ್ನೋದು ಇರಲ್ಲ. ಅದು ಅಪ್ ಟ್ರೆಂಡ್ ಆಗಲಿ, ಡೌನ್ ಟ್ರೆಂಡ್ ಆಗಲಿ, ಸೈಡ್ ವೇಸ್ ಆಲ್ರೆಡಿ ನೋಡಿದ್ವಿ. ಅದೇ ಥರ ಎಂಟ್ರಿ ಆಗೋಕ್ಕೆ ಮಾತ್ರ ಹೇಳುತ್ತಾ. ಎಕ್ಸಿಟ್ ಆಗೋಕ್ಕೂ ಸ್ವಲ್ಪ ನಿಮ್ಗೆ ಸುಮಾರು 1 ಅವರು, 5 ನಿಮಿಷನೋ 10 ನಿಮಿಷನೋ 1 ಅವರು ಸುಮಾರು ಹೊತ್ತು ಮುಂಚೆನೇ ಹೇಳ್ಬಿಟ್ಟು ನೀವು ಆರಾಮಾಗಿ ರೆಡಿಯಾಗಿ ಎಕ್ಸಿಟ್ ಆಗ್ಬೋದು. ಗ್ಯಾಪ್ ಅಪ್ಪು, ಗ್ಯಾಪ್ ಡೌನು, ಫಾಲ್ಸ್ ಸ್ಪೈಕ್ಸು ಮತ್ತು ಶಾರ್ಪ್ ಮೂವ್ಸ್ ಎಲ್ಲ ಎಫರ್ಟ್ಲೆಸ್. ಇಂಟ್ರಾ ವೀಕ್ ಟ್ರೇಡರ್ಗೆ ಮಾತ್ರನೇ ಅದು. ಇಂಟ್ರಾಡೇ ಟ್ರೇಡರಲ್ಲಿ ಕರೆಕ್ಟಾಗಿ ಪದ್ಧತಿಯಿಂದ ಮಾಡೋರಿಗೆ ಆಟೋಮೆಟಿಕ್ಕಾಗಿ ಸಿಕ್ಬಿಡುತ್ತೆ. ಅದು ಇನ್ ಬಿಟ್ವೀನ್ ಮಾರ್ಕೆಟಲ್ಲಿ ಓಪನ್ ಆಗುವಾಗ, ಕ್ಲೋಸ್ ಆಗುವಾಗಲ್ಲ. ಏನದು ಫಾಲ್ಸ್ ಸ್ಪೈಕ್ಸ್ ಗೊತ್ತಿಲ್ದಿರೋರಿಗೆ. ಸೊ ಸಡನ್ನಾಗಿ ಗೊತ್ತಿಲ್ಲದೆ ಮೂವ್ ಆಗಿಬಿಡುತ್ತೆ ಮಾರ್ಕೆಟ್ ಇಲ್ಲಿಂದ ಅಲ್ಲಿಗೆ ಟಪ್ ಅಂತ. ಆದರೆ ಅಲ್ಲಿಂದ ಹಂಗೆ ಮೂವ್ ಆಗುತ್ತಾ ಅಂದರೆ ಗೊತ್ತಿಲ್ಲ. ಅಂತ ಹಂಗೆ ಮೂವ್ ಆಗಲ್ಲ ಅಂತ ನಮಗೆ ಗೊತ್ತಿಲ್ಲ ಅಂದರೆ ಡೈನಮಿಕ್ ಲೈವ್ ಗೊತ್ತು. ಅದು ಹೇಳುತ್ತೆ ವೆಯ್ಟ್ ಮಾಡಪ್ಪ, ಎಂಟ್ರಿ ಆಗಬೇಡ, ಎಂಟ್ರಿ ಆದರೆ ಮಾರ್ಕೆಟ್ ಕೆಳಗಡೆ ಬಂದುಬಿಡುತ್ತೆ, ಬೈ ಮಾಡಿದ್ರೆ, ಮತ್ತೆ ಸೆಲ್ ಮಾಡಿದ್ರೆ ಮಾರ್ಕೆಟ್ ಮೇಲೆ ಹೋಗ್ಬಿಡುತ್ತೆ ಅಂತ 2 ಥರದ್ದು ತೋರಿಸ್ತಾ ಇರುತ್ತೆ. ಅದು ಡೈನಮಿಕ್ ಲೈವ್. ನೆಕ್ಸ್ಟ್ ಇನ್ನೇನಪ್ಪ ಮಾಡುತ್ತೆ ಡೈನಮಿಕ್ ಲೈವ್ ಅಂದರೆ, ನಾಳೆಗೆ ಏನಾಗ್ಬೋದು
ಅನ್ನೋದು ಅದ್ರ ಗುಹೆ ಮಾಡಿ ಅದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರುತ್ತೆ. ಆಚೆ ನಾಡದ್ದು ಏನು ಮಾಡ್ಬೋದು, ನೆಕ್ಸ್ಟ್ ವೀಕ್ ಏನು, ಅದ್ರ ನೆಕ್ಸ್ಟ್ ವೀಕ್ ಏನು, ನೆಕ್ಸ್ಟ್ ಮಂತ್ ಏನು, ಅದ್ರ ನೆಕ್ಸ್ಟ್ ಮಂತ್ ಏನು ಅಂತ ಎಂಥ ಇವೆಂಟ್ಸೇ ಬರಲಿ, ಅದೇ ಊರು ಉಸಾಬರಿಗಳೆಲ್ಲ ಅದು ಕಲೆಕ್ಟ್ ಮಾಡಿ ಇದರಲ್ಲಿ ಯಾರೆಲ್ಲ ಏನೇನು ಆಟ ಆಡ್ತಾರೆ ನೋಡಿಕೊಂಡು, ಅದೇ ಥರ ಹಿಂದೆ ಅಷ್ಟೊಂದು ಆಕಾರಗಳು ನೋಡೋದಲ್ಲ, ಆ ಆಕಾರದಲ್ಲ ಅದು ನೋಡಿಕೊಂಡು ಆ ಡೈನಮಿಕ್ ಲೈವ್ ನಿಮ್ಮ ಮೈಂಡ್ನ ನೀಟಾಗಿ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಸ್ಟ್ರೆಸ್ಗೂ ಬಿಡಲ್ಲ, ಯಾವುದಕ್ಕೂ ಬಿಡಲ್ಲ, ಯಾವ ಏರುಪೇರು ಮಾರ್ಕೆಟಲ್ಲಿ ಆಗೋ ಥರ ನಿಮ್ಮ ಮೈಂಡ್ ಏರುಪೇರು ಆಗಿ ಬಿಡಲ್ಲ, ಕೂಲಾಗಿ ಇಟ್ಟಿರುತ್ತೆ. ಏನಪ್ಪ ಅಂದರೆ ಒಂದೇ ಒಂದು ವರ್ಕ್ಶಾಪ್ ಆದರೆ ಈ ಮನುಷ್ಯನ ಮೈಂಡು ಜಾಸ್ತಿ ಈ ಸೈಂಟಿಸ್ಟ್ ಎಲ್ಲ ಇದಾರಲ್ಲ ಅವರೆಲ್ಲ ಏನು ಹೇಳ್ತಾರೆ, 24 ಗಂಟೆಯಲ್ಲೇ 60-70% ಮರ್ತೋಗ್ಬಿಡುತ್ತೆ ಅಂತಾರೆ. ಬಟ್ 48 ಗಂಟೆ ಫುಲ್ಲಾಗಿ ಮರ್ತೋಗ್ಬಿಡುತ್ತೆ. ಆಮೇಲೆ ರಿಯಲ್ ಟೈಮ್ ಮಾರ್ಕೆಟಲ್ಲಿ ಹೋಗಿ ಏನು ಮಾಡೋದು, ಕೂತ್ಕೊಂಡು ಜಪ ಮಾಡೋಕ್ಕಾಗಲ್ಲ. ಸೊ ರಿಯಲ್ ಟೈಮ್ ಮಾರ್ಕೆಟಲ್ಲಿ ಡೈನಮಿಕ್ ಲೈವ್ ನಿಮಗೆ ರಿಯಲ್ ಟೈಮ್ ರಿಮೈಂಡರ್ ಆಗಿ ನಿಮ್ಮ ಎಂಟ್ರಿ ಎಕ್ಸಿಟ್ಗೆ ಸಪೋರ್ಟ್ ಮಾಡ್ತಾನೆ ಇರುತ್ತೆ. ಯಾಕಂದರೆ ಮಾರ್ಕೆಟಲ್ಲಿ ಎಂಟ್ರಿ ತಗೊಂಡು ಹೋಲ್ಡ್ ಮಾಡಿ ಆಮೇಲೆ ಎಕ್ಸಿಟ್ ಮಾಡಿ ನೀವು ಪ್ರಾಫಿಟ್ ಆಗೋವರೆಗೂ ನಿಮ್ಮ ಜೊತೆಯಲ್ಲೇ ರಿಮೈಂಡರ್ ಆಗಿರುತ್ತೆ. ಅದು ಡೈನಮಿಕ್ ಲೈವ್. ಸೊ ಆ ಡೈನಮಿಕ್ ಲೈವ್ ಹೇಳೋದನ್ನು ಹೆಂಗಪ್ಪ ಅರ್ಥ ಮಾಡ್ಕೊಳ್ಳೋದು ಅಂದರೆ, ಡೈನಮಿಕ್ ಲೈವ್ ನಿಮ್ಮ ಜೊತೆಲಿ ಇಟ್ಕೊಳ್ಳಿ. ನಿಮ್ಮ F&O ಟ್ರೇಡಿಂಗ್ ಎಂಟ್ರಿ ಎಕ್ಸಿಟ್ ಎಲ್ಲ ಸೂಪರ್ ಆಗಿರುತ್ತೆ. ಅಲ್ಲಿಂದ ಯಾವುದೇ ಥರದ ಥಿಂಕಿಂಗು ಗೆಸ್ಸಿಂಗು ಇಲ್ಲದೆ ನಿಮ್ಮ ಟ್ರೇಡಿಂಗಲ್ಲಿ ಪ್ರಾಫಿಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಹಂಗಂದರೆ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್, ಡೈನಮಿಕ್ ಲೈವ್ ಸಾಕು ನಿಮ್ಮ ಇಂಟ್ರಾ ವೀಕ್ ಟ್ರೇಡಿಂಗ್. ಈ ಡೈನಮಿಕ್ ಲೈವ್ ಯಾವುದೇ ಥರದ್ದು ಪರದೇಶದವ್ರದ್ದಲ್ಲ, ನಮ್ಮ ಇಂಡಿಯನ್ ಅವನ ಎಫರ್ಟ್. ಏನೋ ಗ್ಯಾಪ್ ಅಪ್ ಸೀಕ್ರೆಟ್ ಹೇಳ್ತೀನಿ ಅಂದಲ್ಲಪ್ಪ, ಮರ್ತೋಗ್ಬಿಟ್ಟ? ಇಲ್ಲ ಹೇಳ್ತೀನಿ. ಏನಿಲ್ಲ, ವೆರಿ ಸಿಂಪಲ್ಲು. ಡೈಲಿದು ಡೇಟಾ ಇದೆಯಲ್ಲ, EOD ಡೇಟಾ ಅಂತಾರೆ. ಆ ಡೇಟಾನ 1 ವರ್ಷಕ್ಕೋ 2 ವರ್ಷಕ್ಕೋ 10 ವರ್ಷಕ್ಕೋ 5 ವರ್ಷಕ್ಕೋ ಡೌನ್ಲೋಡ್ ಮಾಡ್ಕೊಂಡು ಎಕ್ಸೆಲ್ ಫೈಲಲ್ಲಿ ಹಾಕ್ಕೊಳ್ಳಿ. ಒಂದೊಂದು ದಿನಕ್ಕೂ ಓಪನ್ಗೆ ನೆಕ್ಸ್ಟ್ ಡೇ ಕ್ಲೋಸ್ಗೆ, ಓಪನ್ಗೆ ನೆಕ್ಸ್ಟ್ ಡೇ ಕ್ಲೋಸ್ಗೆ, ಓಪನ್ಗೆ ನೆಕ್ಸ್ಟ್ ಡೇ ಕ್ಲೋಸ್ಗೆ ನೀಟಾಗಿ ಒಂದು ಫಾರ್ಮುಲಾ ಹಾಕೊಂಡು ಟ್ಯಾಲಿ ಮಾಡ್ಕೊಳ್ಳಿ. ನಿಮಗೆ 60-70% ಆ ಮಂಡೆ ಬಿಸಿ ಅನ್ನೋದು ಕಡಿಮೆ ಆಗುತ್ತೆ ಅಂದಲ್ಲ, ಮಂಡೆ ಬಿಸಿನೇ ಇರಲ್ಲ. ಅದನ್ನು ನೋಡಿದ್ಮೇಲಿಂದ ನೆಕ್ಸ್ಟ್ ಏನಾದ್ರು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಅಂದ್ರೆ ಹೌದಾ ಗೊತ್ತು ಬಿಡಪ್ಪ ಅಂತ ಹೇಳ್ತೀರಾ. ಸ್ಪೆಸಿಫಿಕ್ ಆಗಿ ಎಷ್ಟು ಗ್ಯಾಪ್ ಅಪ್ ಇದ್ರೆ ನಿಜವಾಗ್ಲೂ ನೀವು ಗ್ಯಾಪ್ ಅಪ್ ಅಂತ ಅನ್ಕೊಳ್ತೀರಾ ಅನ್ನೋ ಒಂದು ನಂಬರ್ ಕರೆಕ್ಟಾಗಿದೆಯಾ? ಇರಲ್ಲ. ಯಾಕೆಂದರೆ ವರ್ಷ ಪೂರ್ತಿ ಗ್ಯಾಪ್ ಅಪ್ಪು ಗ್ಯಾಪ್ ಡೌನೇ. ಇದೇ ಸೀಕ್ರೆಟ್, ಚೆಕ್ ಮಾಡ್ಕೊಳ್ಳಿ. ಸೊ ಈಗ ನಿಮ್ಮ ಮೈಂಡ್ ವಾಯ್ಸ್ ಕೇಳಿಸ್ತಾ ಇದೆ, ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ ಅಂತ ಅಂದ್ಕೊಂಡ್ರಲ್ಲ, ಖಂಡಿತ ಇಲ್ಲ. ಟ್ರೇಡಿಂಗಲ್ಲಿ ಸದಾ ಕಾಲ ನೀವೆಲ್ಲ ಮುದ್ದಾಡ್ತಾ ಇರಿ ಅಂತ ಹೇಳ್ತಾ ಶರಣು, ನಮಸ್ಕಾರ.